ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ ಹಾಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವನಾಗಿದ್ದೇನೆ. ದೇವರು ಈ ಕಾರ್ಯಕ್ರಮ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಿಸಿ ನಡೆಸಲಿ. ಪ್ರಿಯರೇ, ಈ ದಿವಸದಲ್ಲಿ ನಾವು ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ ಅದರಲ್ಲಿ 6-7ನೇ ವಚನ ವಾಕ್ಯ ಭಾಗವನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ 18ನೇ ಅಧ್ಯಾಯ 6-7ನೇ ವಚನಗಳು. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ. ಪ್ರಿಯರೇ, ವಾಕ್ಯ ಭಾಗಕ್ಕಾಗಿ ದೇವರಿಗೆ ಸ್ತೋತ್ರ. ಅನೇಕ ಸಾರಿ ವಾಕ್ಯ ಭಾಗದಿಂದ ನಾನು ಮಾತನಾಡ್ತಾ ಬಂದಿದ್ದೇನೆ. ದೇವರ ವಾಕ್ಯನು ನಾನು ಸಾರಿದ್ದೇನೆ, ನೀವು ಕೇಳಿದ್ದಿರ್ಬೋದು. ಆದರೂ ಇವತ್ತಿನ ಅಧ್ಯಯನಕ್ಕಾಗಿ ನಾನು ವಿವರವಾದ ಚರಿತ್ರೆ ವಿವರವನ್ನು ಹೇಳುವುದಿಲ್ಲ. ಆತ್ಮಿಕಕ್ಕೆ ನಮಗೆ ಪ್ರಯೋಜನವಾದಂಥ ಕೆಲವು ಸಂಗತಿಗಳನ್ನು ಈ ವಾಕ್ಯ ಭಾಗದ ಆಧಾರದಲ್ಲಿ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಇಲ್ಲಿ ದೇವರ ಪ್ರವಾದಿಯು ದಾಸನು ದೇವರಿಂದ ಆರಿಸಲ್ಪಟ್ಟವನಾದ ಯೆರೆಮೀಯನಿಗೆ ದೇವರು ಇಸ್ರಾಯೇಲ್ ಜನಾಂಗ ಯಾರು, ಸರ್ವಶಕ್ತನಾದ ದೇವರು ಯಾರು ಎಂಬುದಾಗಿ ಅರ್ಥ ಮಾಡಿಕೊಡುವುದಕ್ಕೆ ಅವನಿಗೆ ಒಂದು ಉದಾಹರಣೆಯಾಗಿ ಈ ಸಂಗತಿಯನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ ಕುಂಬಾರನು ಮತ್ತು ಜೇಡಿ ಮಣ್ಣು. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೆ, ಕುಂಬಾರನ ಮಾಡುವಂಥ ಮಡಿಕೆಗಳು ಯಾವ ರೀತಿ ರೂಪಿಸಲ್ಪಡ್ತವೆ, ಅದಕ್ಕೆ ಹೋಲಿಸಿ ಸರ್ವಶಕ್ತನಾದ ದೇವರು ಮತ್ತು ಇಸ್ರಾಯೇಲ್ ಜನಾಂಗದವರು ಯಾವ ರೀತಿಯಲ್ಲಿ ಆ ಸಂಬಂಧವನ್ನು ಹೊಂದಿದ್ದಾರೆ ಎನ್ನುವಂಥ ಅಂಶವನ್ನು ಬೆಳಕಿಗೆ ತರಲಿಕ್ಕೆ ದೇವರು ಪ್ರವಾದಿಯಾದ ಯೆರೆಮೀಯನ ಮೂಲಕವಾಗಿ ಈ ಆಲೋಚನೆ ಹೇಳಿಕೊಡ್ತಾ ಇದ್ದಾನೆ. ಆದ್ದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ಈ ಆತ್ಮಿಕ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ನನಗೂ ನನ್ನ ದೇವರಿಗೂ ಸಂಬಂಧ ಏನಿದೆ, ನಾನು ಭಾನುವಾರ ಹೋಗಿ ಚರ್ಚಲ್ಲಿ ಹೋಗಿ ಕೂತು ಎದ್ದು ಬಂದರೆ ಸಾಕ, ಅಥವಾ ನನ್ನ ಜೀವಿತದಲ್ಲಿ ದೇವರು ಏನಾದರೂ ಒಂದು ಕಾರ್ಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನ ಎಂಬಂಥ ಸಂಗತಿಗಳನ್ನು ನಾವು ಆಲೋಚಿಸುವುದು ಬಹಳ ಅಗತ್ಯವಾಗಿದೆ. ಪ್ರಿಯರೇ, ಇಲ್ಲಿ ನಮಗೂ ದೇವರಿಗಿರುವಂಥ ಸಂಬಂಧ ಯೆರೆಮೀಯನ ಮೂಲಕವಾಗಿ ಕುಂಬಾರನು ಜೇಡಿಮಣ್ಣು ಎಂಬುದಾಗಿ ಹೋಲಿಕೆ ಮಾಡಿ ಹೇಳ್ತಿರುವಾಗ, ಇವತ್ತು ನಮ್ಮ ಜೀವಿತ ಯಾವ ರೀತಿ ಇದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿಯೇ ನಮ್ಮ ಮುಕ್ಕಾಲು ಭಾಗ ಆಶೀರ್ವಾದ ನಮಗೆ ಸಿಗ್ತದೆ. ಪ್ರಿಯರೇ, ನಾವು ಯಾರಂತ ನಮಗೆ ಗೊತ್ತಿಲ್ಲ, ದೇವರು ಏನಂತೇಳಿ ನಮಗೆ ಒಂದು ರೀತಿ ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿ ಒಂದು ಸಂಬಂಧ ಇಲ್ಲದಂಥ ಜೀವಿತವನ್ನು ಜೀವಿಸಿ ನಮ್ಮ ಜೀವಿತದಲ್ಲಿ ಅದೃಷ್ಟ ಲಾಟ್ರಿಗಳು ಅಂತ ಹೇಳ್ಕೊಳ್ಳುವವರ ಹಾಗೆ ಏನಾದರೂ ಆದರೆ ಆಯಿತು, ಇಲ್ಲದಿದ್ದರೆ ಇಲ್ಲ, ಸಿಕ್ಕಿದ್ರೆ ಸಿಕ್ಕಿತು, ಇಲ್ಲದಿದ್ದರೆ ಇಲ್ಲ, ಈ ರೀತಿಯಾದಂಥ ಒಂದು ನಿರೀಕ್ಷೆ ಇಲ್ಲದಂಥ ಜೀವಿತವನ್ನು ಜೀವಿಸಲಿಕ್ಕೆ ದೇವರು ಯಾವತ್ತೂ ತನ್ನ ಮಕ್ಕಳಿಂದ ಆತನು ಅಪೇಕ್ಷಿಸುವುದಿಲ್ಲ. ಹಾಗಾಗಿ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ದೇವರು ಯಾರು ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ. ಇಲ್ಲಿ ನಾವು ನೋಡ್ತೇವೆ, ಕುಂಬಾರನ ಕೈಯಲ್ಲಿ ಇರುವಂಥ ಜೇಡಿ ಮಣ್ಣು ಅಂದರೆ ದೇವರು ಹೇಳ್ತಾ ಇದ್ದಾನೆ, ನಾನು ಕುಂಬಾರನಾಗಿದ್ದೇನೆ, ನನ್ನ ಜನರು ಜೇಡಿ ಮಣ್ಣಾಗಿದ್ದಾರೆ, ನನ್ನ ಜನರು ಜೇಡಿ ಮಣ್ಣಾಗಿದ್ದಾರೆ. ಇವತ್ತು ನಮ್ಮ ಜೀವಿತ ಯಾವುದರಿಂದ ಉಂಟು ಮಾಡಲ್ಪಟ್ಟಿದೆ? ಆದಿಕಾಂಡ 2ನೇ ಅಧ್ಯಾಯಕ್ಕೆ ಬರುವಾಗ, ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಸರ್ವ ಸೃಷ್ಟಿಯನ್ನು ಮಾಡಿದ ಮೇಲೆ ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿ ಅವನಿಗೆ ಆದಾಮ ಎಂಬುದಾಗಿ ಹೆಸರಿಟ್ಟನು. ಆದಾಮನೆಂಬುದಾಗಿ ಹೆಸರನ್ನು ಅವನಿಗೆ ಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಆದಾಮನೆಂತ ಹೇಳಿದರೆ ಒಂದು ರೀತಿ ಅರ್ಥ, ಅದು ರೆಡ್ ಲ್ಯಾಂಡ್ ಅಥವಾ ಮಣ್ಣಿಗೆ ಸಮಾನ. ಅವನು ಮಣ್ಣಿನಿಂದ ಬಂದವನು. ಮನುಷ್ಯನು ಇವತ್ತು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಿದ್ದಾನೆ, ಅವನು ತಿರುಗಿ ಮಣ್ಣಿಗೆ ಸೇರುತ್ತಾನೆ. ಇವತ್ತು ಸೈನ್ಸ್ ಹೇಳ್ಬೋದು, ಮಣ್ಣಿನಲ್ಲಿ 90-96 ಗುಣಲಕ್ಷಣಗಳಿದೆ, ಅದೇ ಗುಣಲಕ್ಷಣ ಮನುಷ್ಯನಲ್ಲಿ ಇದೆ ಎಂಬುದಾಗಿ. ಅದು ಕಂಡು ಹಿಡಿಯದಿದ್ದರೂ ಮನುಷ್ಯನು ಮಣ್ಣಿನಿಂದಲೇ ಉಂಟು ಮಾಡಲ್ಪಟ್ಟವನು.
ಅವನ ಈ ಜೀವನ ಮುಗಿದ ಮೇಲೆ ಅವನು ಮಣ್ಣಿಗೆ ಸಮಾನ. ನಮ್ಮ ಜೀವಿತ ಕಾಲದಲ್ಲಿ ನಾವಿರುವಾಗ ನಮಗೆ ಬೆಲೆಯೋ ಸ್ಥಾನವೋ ಮಾನವೋ ಇರ್ಬೋದು. ಆದರೆ ನಮ್ಮ ಪ್ರಾಣ ಹೋದ ಕೂಡಲೇ ನಾವೆಲ್ಲರೂ ಮಣ್ಣಿಗೆ ಸಮಾನರೇ, ನಿದ್ರೆಗೆ ಸಮಾನರೇ. ನಮ್ಮ ಈ ಲೋಕದ ಯಾತ್ರೆ ಮುಕ್ತಾಯವಾಯಿತು. ದೇವರ ವಾಕ್ಯ ಹೇಳ್ತಿದೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದಂತ ಹೇಳಿದರೆ, ಇವತ್ತು ನಮ್ಮ ಈ ದೇಹ ತಿರುಗಿ ಮಣ್ಣಿಗೆ ಸೇರಿ ಇದ್ದ ಹಾಗೆ ಆಗ್ತದೆ. ಪ್ರಸಂಗಿಯು ಜೀವನದಲ್ಲಿ ಎಲ್ಲವನ್ನು ನೋಡಿ ನೋಡಿ ಕೊನೆಗೆಲ್ಲ ವ್ಯರ್ಥ ವ್ಯರ್ಥ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಸಮ್ಮುಖದಲ್ಲಿ ಆ ನಿರೀಕ್ಷೆನಿಟ್ಟುಕೊಂಡು ನಾವು ಕರ್ತನಲ್ಲಿ ಕೇಳ್ಕೊಳ್ಬೇಕು. ದೇವರೇ, ಇವತ್ತು ನಮ್ಮ ಜೀವಿತ ಯಾವ ರೀತಿ ಇದೆ, ಯಾವ ರೀತಿ ಇದೆ, ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥ ಆ ಒಂದು ಅನುಭವ ನಾವು ದೇವರ ಹತ್ರ ಕೇಳ್ಕೊಳ್ಬೇಕು. ಕುಂಬಾರನ ವಿಷಯದಲ್ಲಿ ನಾವು ಯೋಚಿಸುವುದಾದರೆ, ಕುಂಬಾರನು ಮಣ್ಣನ್ನು ತೆಗೆದುಕೊಳ್ತಾನೆ. ಒಂದು ಒಳ್ಳೆ ಮಡಿಕೆ ಆಗಬೇಕಾದ್ರೆ ಆ ಮಣ್ಣನ್ನು ಶುದ್ಧೀಕರಿಸ್ತಾನೆ, ಆ ಮಣ್ಣನ್ನು ಅವನು ಪ್ಯೂರಿಫೈ ಮಾಡ್ತಾನೆ. ಆ ಮಣ್ಣಿಗೆ ಶುದ್ಧೀಕರಣದ ಅಗತ್ಯತೆ ಇದೆ. ಜಾಲಿಸಬೇಕು, ಕಸ ಕಡ್ಡಿಗಳನ್ನು ತೆಗಿಬೇಕು, ಅದನ್ನು ಸರಿಯಾಗಿ ಯಾವ ಒಂದು ಕಲ್ಲು ಹುಲ್ಲು ಯಾವ ರೀತಿಯ ಕಸ ಕಡ್ಡಿಗಳು ಇಲ್ಲದಂತೆ ನೋಡಿಕೊಳ್ಳುವ ಕೆಲಸ ಕುಂಬಾರನದಾಗಿರುತ್ತದೆ. ಇವತ್ತು ಒಂದು ಒಳ್ಳೆ ಮಡಿಕೆ ಆಗಬೇಕಾದ್ರೆ ಮೊದಲು ಮಣ್ಣು ಶುದ್ಧೀಕರಿಸಲ್ಪಡಬೇಕು, ಅದರಲ್ಲಿರತಕ್ಕಂಥ ಕಲ್ಮಶಗಳನ್ನೆಲ್ಲ ತೆಗೆದುಹಾಕಬೇಕು. ಕೊನೆಗೆ ಅದು ಸರಿಯಾಗಿ ಆ ಶೇಪಿಗೆ ಬರುವ ಹಾಗೆ ಅದನ್ನು ಹಸನು ಮಾಡಬೇಕಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗಾಗಿ ಉಪಯೋಗಿಸಲ್ಪಡಬೇಕಾದರೆ ನಮ್ಮ ಜೀವಿತದಲ್ಲಿ ಶುದ್ಧೀಕರಣ ಬಹಳ ಅಗತ್ಯ. ನಮ್ಮ ಕೊಳಕು ಜೀವನದಿಂದ, ನಮ್ಮ ಕೊಳಕು ನಡತೆಯಿಂದ ದೇವರು ನಮ್ಮನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ತಗೊಳ್ಳೋಣ, ಒಬ್ಬ ಕುಂಬಾರನು ಒಂದು ಬುಟ್ಟಿ ಮಣ್ಣು ತೆಗೆದುಕೊಂಡು ಬಂದು ಅವನು ಯಾವುದನ್ನೂ ಕ್ಲೀನ್ ಮಾಡದೆ, ಕಲ್ಲು ಹುಲ್ಲು ಕಸ ಕಡ್ಡಿಗಳೆಲ್ಲ ಇರ್ತದೆ, ಅವನು ಅರ್ಜೆಂಟಿಗೆ ಒಂದು ಮಣ್ಣನ್ನು ಮಿಕ್ಸ್ ಮಾಡಿ ಕೊನೆಗೆ ಅವನು ಒಂದು ಮಡಿಕೆ ರೂಪಕ್ಕೆ ತಂದು ನಿಲ್ಲಿಸಿದರೆ ಆ ಮಡಿಕೆಯನ್ನು ಉಪಯೋಗಿಸಲಿಕ್ಕೆ ಯಾವತ್ತಾದರೂ ಸಾಧ್ಯ ಇದೆಯಾ? ಹಾಗೆ ಆಗದಿದ್ದ ಪಕ್ಷದಲ್ಲಿ ನಮ್ಮನ್ನು ಹೇಗೆ ದೇವರು ಶುದ್ಧೀಕರಿಸದೆ, ಪವಿತ್ರ ಮಾಡದೆ ಆತನು ತನ್ನ ಮುಂದೆ ನಿಲ್ಲಿಸಲಿಕ್ಕೆ ಹೇಗೆ ಸಾಧ್ಯ? ಎಫೆಸ 5ನೇ ಅಧ್ಯಾಯ 27ನೇ ವಚನದಲ್ಲಿ, ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಪ್ರೇರೆ, ಇವತ್ತು ನಮ್ಮ ಜೀವಿತದಲ್ಲಿ ಶುದ್ಧೀಕರಣ, ನಾನು ಹೇಳ್ತಿರುವಂಥ ಸಂಗತಿಗಳು ಆತ್ಮಿಕವಾಗಿ ದೇವರಿಗೂ ನಮಗಿರುವಂಥ ಸಂಬಂಧ, ಬಾಂಧವ್ಯ, ಅನ್ಯೋನ್ಯತೆ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ. ಕುಮಾರನ ವಿವರಣೆಗಳನ್ನು ಕೊಟ್ಟು ಮಾಡ್ಬೋದು, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ನಮ್ಮ ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಯೋಚಿಸೋಣ. ನಾನು ಇದ್ದ ಹಾಗೆ ಬಂದು ಇದ್ದ ಹಾಗೆ ದೇವರಲ್ಲಿ, ಕ್ರಿಸ್ತನ ಶರೀರದಲ್ಲಿ, ಸಭೆಯಲ್ಲಿ ನಾನು ಬೆಳಿತೇನೆ ಅಂತ ಹೇಳಿದರೆ ಸಾಧ್ಯ ಇದೆಯಾ? ನಮಗೆಲ್ಲರಿಗೂ ಗೊತ್ತಿದೆ, ಹಾಲು ಶುದ್ಧವಾದದ್ದು. ಆ ಶುದ್ಧವಾದ ಹಾಲಿಗೆ ಸ್ವಲ್ಪ ಹುಳಿಯನ್ನು ಸೇರಿಸಿದ್ರೆ ಅಥವಾ ಹಾಳಾದ ಹಾಲನ್ನು ಸ್ವಲ್ಪ ಸೇರಿಸಿದ್ರೆ ಇಡೀ ಹಾಲಿನ ಪಾತ್ರೆ ಏನಾಗ್ತದೆ? ಇದ್ದ ಹಾಲೆಲ್ಲ ಹಾಳಾಗೋಗ್ತದೆ. ಸ್ವಲ್ಪ ಹುಳಿ ಸೇರಿಸಿದ್ರೆ ಏನಾಗ್ತದೆ? ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ದೇವರಿಗೊಂದು ಇಷ್ಟ ಇದೆ, ನಾವು ಆತನ ಕೈಯಲ್ಲಿ ಒಂದು ಒಳ್ಳೆ ಹಸನು ಮಾಡಲ್ಪಟ್ಟ, ಶುದ್ಧೀಕರಿಸಲ್ಪಟ್ಟ, ಒಳ್ಳೆ ಒಂದು ಮಡಿಕೆ ಮಾಡಲಿಕ್ಕೆ ಸಿದ್ಧವಾದಂಥ ಒಂದು ಮಣ್ಣಿನ ಮುದ್ದೆಯಾಗಿರಬೇಕೆಂಬುದೇ ದೇವರ ಚಿತ್ತ, ದೇವರ ಇಷ್ಟ. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವು ಶುದ್ಧೀಕರಿಸಲ್ಪಡುವಂಥ ವಿಷಯಕ್ಕೆ ನಾವು ಒಪ್ಪಿಸಿಕೊಡದಿದ್ದರೆ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ನೇಚರ್
ಯೇಸು ಸ್ವಾಮಿಯಲ್ಲಿ ಯಾವುದೆಲ್ಲ ಗುಣಗಳು ಇಲ್ಲವೋ ಅದೆಲ್ಲವೂ ನಮ್ಮ ಜೀವಿತ ಇಲ್ಲದ ಹಾಗೆ ನೋಡ್ಕೊಳ್ಬೇಕು. ಯೇಸು ಸ್ವಾಮಿಯಲ್ಲಿ ಯಾವುದೆಲ್ಲ ಒಳ್ಳೆ ಗುಣಗಳು ಇದೆಯೋ ಅದನ್ನೆಲ್ಲ ಇರುವ ಹಾಗೆ ನೋಡ್ಕೊಳ್ಬೇಕು. ಅದು ಕ್ರೈಸ್ತ ಜೀವಿತದಲ್ಲಿ ನಾವು ಮಾಡತಕ್ಕಂಥ ಪ್ರಾಮುಖ್ಯವಾದ ಅಂಶ. ಇವತ್ತು ನಮ್ಮಷ್ಟೆಗೆ ನಮಗೆ ಆಯಿತು ದೇವರೇ ನಾನು ಬಲಹೀನ, ನಾ ಮನುಷ್ಯರು ನಾವಿದ್ದೇವೆ, ನೋ, ದೇವರು ಯಾವತ್ತೂ ಅದನ್ನು ಬಯಸುವುದಿಲ್ಲ. ಏನಂತಾರೆ, ಕಳಂಕ ಸುಕ್ಕು ಮುಂತಾದಲಿಂತ ಶುದ್ಧ ಕನ್ಯೆಯಾಗಿ ಇರಬೇಕೆಂಬುದಕ್ಕಾಗಿ ಆತನು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿ ತನ್ನೆದರಲ್ಲಿ ಇಟ್ಟು ಆತನ ಮಾಡಿದ ನಮ್ಮನ್ನು ಶುದ್ಧ ಮಾಡ್ತಾ ಇದ್ದಾನೆ, ಪವಿತ್ರ ಮಾಡ್ತಾ ಇದ್ದಾನೆ. ಆಗಲೇ ನಾನು ಹೇಳಿದ ಹಾಗೆ ಸುಮ್ಮನೆ ಒಟ್ರಾಸಿ ಮಣ್ಣನ್ನು ತಂದು ಮಡಿಕೆ ಮಾಡಿದರೆ ಆ ಮಡಿಕೆ ಉಪಯೋಗಕ್ಕೆ ಬರ್ತದೋ? ಎಂದಿಗೂ ಬರುವುದಿಲ್ಲ. ಆ ಮಡಿಕೆ ಉಪಯೋಗಕ್ಕೆ ಬರುವುದಿಲ್ಲ ಪ್ರಿಯರೇ. ಇವತ್ತು ದೇವರಿಗಾಗಿ ನಾವು ಉಪಯೋಗಿಸಲ್ಪಡಬೇಕು ತಾನೆ. ಪ್ರತಿಯೊಬ್ಬ ದೇವರ ಮಕ್ಕಳು, ವಿಶ್ವಾಸಿಗಳು ಅವರ ಜೀವಿತದಲ್ಲಿ ದೇವರಿಗೆ ಒಂದು ಪ್ರತಿನಿಧಿಯಾಗಿದ್ದುಕೊಂಡು ಈ ಲೋಕದ ಎಲ್ಲ ಅಂಧಕಾರದ ಶಕ್ತಿಗಳು, ದುರಾತ್ಮನ ಶಕ್ತಿಗಳು, ರೋಗ ಬಾಧೆ, ಹೋರಾಟ, ಶಾಪ ಇಂಥವುಗಳನ್ನು ತರುವಂಥ ದುಷ್ಟಶಕ್ತಿಗಳ ಎಲ್ಲ ವ್ಯವಸ್ಥೆಗಳು ನಿಮ್ಮ ಜೀವಿತದ ಮೂಲಕವಾಗಿ ಬಿಡುಗಡೆ ಹೊಂದಿರಬೇಕಲ್ವಾ? ನಿಮ್ಮ ಜೀವಿತ ಮೂಲಕವಾಗಿ ದೇವರು ಕಾರ್ಯ ಮಾಡಬೇಕಲ್ಲ ಪ್ರಿಯರೇ. ಇವತ್ತು ನಾವೇ ಶುದ್ಧೀಕರಿಸಲ್ಪಡಲಿಲ್ಲ, ನನ್ನ ಸ್ವಭಾವಗಳು ಬದಲಾಗಲಿಲ್ಲ, ಗುಪ್ತ ಪಾಪಗಳಿದೆ, ಅಡಗಿಸಿಟ್ಟಂಥ ಸಂಗತಿಗಳಿದೆ, ಒಳಗೊಂದು ಹೊರಗೊಂದು ಜೀವಿತ ಇದೆ. ಏನಾಗ್ತದೆ ಪ್ರಿಯರೇ? ಇವತ್ತು ನಮ್ಮ ಜೀವಿತದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ದೇವರಿಗೋಸ್ಕರ ನಾವು ಉಪಯೋಗ ಆಗಬೇಕಾಗಿದೆ. ದೇವರಿಗಾಗಿ ನಾವು ನಮ್ಮನ್ನು ಸಿದ್ಧಪಡಿಸಬೇಕಾಗಿದೆ. ಇಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ ನಮ್ಮ ಆತ್ಮಿಕ ಜೀವಿತದ ಎಲ್ಲ ವ್ಯವಸ್ಥೆಗಳು ಅಲ್ಲೋಲ ಕಲ್ಲೋಲವಾಗುವುದು ಖಂಡಿತ. ಇವತ್ತು ದೇವರು ನಮ್ಮನ್ನು ಸಿದ್ಧಪಡಿಸಿ ಶುದ್ಧಪಡಿಸಿ ದೇವರಿಗಾಗಿ ಉಪಯೋಗಿಸಲಿಕ್ಕಾಗಿ ಆತನ ನೋಡುವಾಗ ನಾವು ಅದಕ್ಕೆ ವಿಧೇಯರಾಗಿ ಒಪ್ಪಿಸಿ ಕೊಡಬೇಕಾಗಿದೆ. ಕುಂಬಾರನ ಕೈಯಲ್ಲಿ ಮಣ್ಣಿದೆ. ಕುಂಬಾರನು ತನ್ನ ಇಷ್ಟದ ಹಾಗೆ ಅದನ್ನು ಮಾಡಲಿಕ್ಕಾಗಿ ಇಷ್ಟಪಡ್ತಾನೆ. ಹಾಗಾಗಿ ಶುದ್ಧೀಕರಿಸುವ ಕೆಲಸ ಆತನು ಮಾಡ್ತಾನೆ. ಮಣ್ಣೆದ್ದು ಬಿಟ್ಟು ನನ್ನಲ್ಲಿರೋ ಕಲ್ಲು ಕಸ ಕಡ್ಡಿ ತೆಗಿಬೇಡ ಅಂತ ಹೇಳಿದರೆ ಕುಂಬಾರನು ಕೇಳ್ತಾನೋ? ಕುಂಬಾರನಿಗೆ ಒಳ್ಳೆ ಮಡಿಕೆ ಆಗಬೇಕಂತಿದ್ರೆ ಅವನ ಮನಸ್ಸಿನಲ್ಲಿರುವ ರೀತಿಯಲ್ಲಿ ಅದನ್ನು ಶುದ್ಧೀಕರಿಸ್ತಾನಲ್ವಾ? ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಆ ರೀತಿಯಲ್ಲಿ ನಮ್ಮ ಸಮರ್ಪಿಸಿ ಕೊಡಬೇಕು. ದೇವರ ಹತ್ರ ನಮ್ಮನ್ನು ಒಪ್ಪಿಸಿ ಕೊಡಬೇಕು. ಆವಾಗ ದೇವರ ಕೃಪೆ, ದೇವರ ಕರುಣೆ ಯಾವಾಗಲೂ ನಮ್ಮ ಜೀವಿತದಲ್ಲಿ ಆತನು ತೋರಿಸುವನಾಗಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 64ನೇ ಅಧ್ಯಾಯದಲ್ಲಿ 8-9ನೇ ವಚನ ಹೀಗಿದೆ: ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ. ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈಕೆಲಸವೇ. ಯೆಹೋವನೇ, ಅತಿ ರೋಷಗೊಳ್ಳದಿರು, ನಮ್ಮ ಅಧರ್ಮವನ್ನು ಕಡೆಯವರೆಗೂ ಜ್ಞಾಪಕದಲ್ಲಿಡಬೇಡ. ಎಲೈ ಸ್ವಾಮಿ, ಕಟಾಕ್ಷಿಸು, ನಾವೆಲ್ಲರೂ ನಿನ್ನ ಜನರಾಗಿದ್ದೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯಾರಂತ ಅರ್ಥ ಮಾಡ್ಕೊಂಡು ನಾವು ದೇವರಿಗೆ ಬುದ್ಧಿ ಹೇಳುವವರಾಗಿರಬಾರ್ದು. ಇವತ್ತೆಷ್ಟೋ ಜನರ ಜೀವಿತದಲ್ಲಿ ದೇವರಿಗೆ ಚಾಲೆಂಜ್ ಮಾಡೋದು. ದೇವರ ಆಕೆ ಏನು ಹೇಳ್ತದೆ? ನೀವು ಈ ಆಜ್ಞೆಗಳನ್ನು ಕೈಕೊಂಡರೆ, ಆಜ್ಞಾ ವಿಧಿಗಳನ್ನು ಕೈಕೊಂಡರೆ, ಈ ವಾಕ್ಯ ಪ್ರಕಾರ ನಡೆದರೆ, ನೀವು ನನ್ನ ಮಾರ್ಗದಲ್ಲಿ ನಡೆದರೆ ನಿಮಗೆ ಈ ಶುಭಗಳೆಲ್ಲ ಸಂಭವಿಸ್ತದಂತೇಳಿ. ಇದನ್ನು ನೀವು ಕೈಕೊಳ್ಳದಿದ್ದರೆ ನಿಮ್ಮ ಜೀವಿತದಲ್ಲಿ ಅಶುಭ ಉಂಟಾಗ್ತದೆ ದೇವರ ವಾಕ್ಯ ಹೇಳ್ತದೆ. ಆದರೆ ಇವತ್ತು ನಾವು ಬುದ್ಧಿವಂತರಾಗಿ ದೇವರಿಗೆ ಬುದ್ಧಿ ಹೇಳುವವರಾಗಿದ್ದೇವೆ. ನನಗೆ ಇದು ಕೊಟ್ಟರೆ, ನನಗಿದು ಮಾಡಿದರೆ, ಇದು ನನಗೆ ಸಿಕ್ಕಿದರೆ, ಇದು ನನಗೆ ಸಿಗದಿದ್ದರೆ, ಇಂಥದ್ದು ಆದರೆ, ಇಂಥದ್ದು ಹೋದರೆ ನಾನು ನಿನಗೆ ಹೀಗೆ ಮಾಡ್ತೇನೆ, ಇಲ್ದಿದ್ರೆ ನಾನೇನು ಮಾಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಯಾರು? ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಆತನ ಮುಂದೆ ಚಾಲೆಂಜ್ ಮಾಡಿ ಯಾರಾದರೂ ಗೆದ್ದಿದ್ದಾರ ಈ ಭೂಮಿಯಲ್ಲಿ? ಆದ್ದರಿಂದ ದೇವರಿಂದ ನಾವು ಉಪಯೋಗಿಸಲ್ಪಡಬೇಕಂತ ನೀವು ಯೋಚನೆ ಮಾಡೋದಾದರೆ ದೇವರ ಕರಗಳಲ್ಲಿ ಒಪ್ಪಿಸಿಕೊಡಿ. ದೇವರ ವಾಕ್ಯ ಹೇಳ್ತದೆ, ನೀನು ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸ. ಇವತ್ತು ದೇವರ ಮುಂದೆ ನಾವು ಪ್ರಶ್ನೆ ಮಾಡಿ ದೇವರಿಗೆ ಬುದ್ಧಿವಾದ ಹೇಳಲಿಕ್ಕೆ ನಮಗೆ ಯಾರಿಗಾದರೂ ಸಾಧ್ಯ ಇದೆಯೋ ಪ್ರಿಯರೇ?
ನಾವೆಲ್ಲರೂ ನಿನ್ನ ಕೈ ಕೆಲಸವಾಗಿದ್ದೇವೆ. ದೇವರು ಯಾವತ್ತೂ ಮನುಷ್ಯನ ಜೀವಿತದಲ್ಲಿ ಇನ್ನೊಮ್ಮೆ ನಾನು ಏನೋ ಮಾಡಿದ ಮಿಸ್ಟೇಕ್ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಶರೀರವನ್ನು ದೇವರು ಇಷ್ಟು ಚೆಂದಾಗಿ ಇಟ್ಟಿದ್ದಾನೆ, ಇಷ್ಟು ಚೆನ್ನಾಗಿ ದೇವರು ಇಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ಯಾವುದು ಆಲ್ಟ್ರ್ ಮಾಡೋ ಅಗತ್ಯ ಇಲ್ಲ, ಆಲ್ಟ್ರ್ ಮಾಡೋ ಅಗತ್ಯ ಇಲ್ಲ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಕಣ್ಣೆಲ್ಲಿಡಬೇಕು, ಕಿವಿಯಲ್ಲಿಡಬೇಕು, ಬಾಯಲ್ಲಿಡಬೇಕು, ನಮ್ಮ ಶರೀರದ ಅಂಗಾಂಗಗಳನ್ನೆಲ್ಲ ಅಷ್ಟೂ ಚೆಂದಾಗಿ ದೇವರು ರೂಪಿಸಿದ್ದಾನೆ. ಆತನು ಉಂಟು ಮಾಡಿದನು. ಈ ಲೋಕದ ಎಲ್ಲ ಸೃಷ್ಟಿಯನ್ನು ದೇವರು ಉಂಟಾಗಲಿ ಅಂತ ಹೇಳಿದನು, ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ. ಆದರೆ ಮನುಷ್ಯನಿಗೆ ಬರುವಾಗ 2ನೇ ಅಧ್ಯಾಯದಲ್ಲಿ ತನ್ನ ಸ್ವರೂಪದಲ್ಲಿ ಆತನು ಉಂಟು ಮಾಡಿದನು, ಅಂದರೆ ತನ್ನ ಕೈ ಕೆಲಸದ ಮೂಲಕ ನಮ್ಮನ್ನು ಉಂಟು ಮಾಡಿ. ಹಾಗಾದ್ರೆ ನಾವು ಎಷ್ಟು ಶ್ರೇಷ್ಠ, ನಾವು ದೇವರ ಮುಂದೆ ಎಷ್ಟು ಗ್ರೇಟ್ ಆಗಿದ್ದೇವಲ್ವಾ? ಹಾಗಿರುವಾಗ ದೇವರ ಹತ್ರ ನಾವು ಪ್ರಶ್ನೆ ಮಾಡಿ ಕೇಳಲಿಕ್ಕೆ ಯಾವತ್ತಾದರೂ ಸಾಧ್ಯ ಇದೆಯಾ? ದೇವರ ಹತ್ರ ನಾವು ಕ್ವಶನ್ ಮಾಡಿ ನನಗೆ ಯಾಕೆ ಹೀಗೆ ಮಾಡಿದ್ದಿ? ನಮಗೆ ಕಷ್ಟ ನಷ್ಟ ಬಂದಾಗ ಅಲ್ಲ ದೇವರಿಗೆ ಪ್ರಶ್ನೆ ಕೇಳೋದು. ನಮಗೆ ಲಾಭ ಅನುಕೂಲಗಳು ಐಶ್ವರ್ಯಗಳು ಬಂದಾಗ ನಾವು ಪ್ರಶ್ನೆ ಕೇಳ್ತೇವಾ? ಜೀವನ ಬೇಡ, ನಾನು ಸಾಯ್ತೀನಿ, ಅಥವಾ ನನಗೆ ಈ ಲೋಕ ಯಾಕೆ ಬೇಕು, ಈ ರೀತಿಯಲ್ಲಿ. ಯಾಕಂದರೆ ನಮ್ಮ ನಿಂದೆ, ತಿರಸ್ಕಾರ, ಅವಮಾನಗಳು, ಬೇಸರಗಳು ಬಂದಾಗ, ನಮಗೆಲ್ಲ ಒಳ್ಳೆಯದಾಗಿದ್ದಾಗ ನಾವು ಯಾವತ್ತಾದರೂ ಹೇಳುವುದುಂಟೆ? ಇಲ್ಲ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಈ ವಿಷಯನ ದೇವರ ಹತ್ರ ಕೇಳ್ಕೊಳ್ಬೇಕು. ನೀನು ಕುಂಬಾರ, ನಾವು ಜೇಡಿ ಮಣ್ಣು, ನಮ್ಮನ್ನು ಪರೀಕ್ಷಿಸಿಕೊಳ್ಳಿಕ್ಕೆ ನೀನು ಕೃಪೆ ಕೊಡು. ಅವರು ತನ್ನ ಚಿತ್ತಾನುಸಾರವಾಗಿ ನಡೆಸ್ತಾನೆ. ಮಾತ್ರವಲ್ಲ, ಅದೇ ಯೆಶಾಯ 29:16 ಅಯ್ಯೋ ನೀವೆಂಥ ಮೂರ್ಖರು, ಅಯ್ಯೋ ನೀವೆಂಥ ಮೂರ್ಖರು, ಕುಂಬಾರನು ಮಣ್ಣೆಣಿಸಿಕೊಂಡಾನೆ, ಕಾರ್ಯವು ಕರ್ತವನ್ನು ಕುರಿತು ಅವನು ನನ್ನನ್ನು ಮಾಡಲಿಲ್ಲ ಎಂದುಕೊಂಡಿತೆ. ನಿರ್ಮಿತವಾದುದು ನಿರ್ಮಿಸಿದವನ ವಿಷಯವಾಗಿ ಅವನಿಗೆ ವಿವೇಕ ಇಲ್ಲ ಎಂದಿತೆ. ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನನ್ನನ್ನು ಯಾಕೆ ಹೀಗೆ ಮಾಡಿದ ಅಂತ ಇಲ್ಲ. ಮನುಷ್ಯನನ್ನು ದೇವರು ಅದ್ಭುತವಾಗಿ ನಡೆಸಿದ್ದಾನೆ, ವಿಚಿತ್ರವಾಗಿ ನಡೆಸಿದ್ದಾನೆ. ಇವತ್ತು ವೈದ್ಯ ಲೋಕವು ಎಷ್ಟು ಪರೀಕ್ಷೆ ಮಾಡಿದರೂ ಇನ್ನು ಕಲಿಯೋ ಲೋಕದಲ್ಲೇ ಇದ್ದಾರೆ, ಸ್ಪೆಷಲಿಸ್ಟುಗಳು ಹೆಚ್ಚಾಗ್ತಾ ಇದ್ದಾರೆ. ಆದರೆ ದೇವರ ಸೃಷ್ಟಿ ಅಷ್ಟು ಗ್ರೇಟ್ ಆಗಿದೆ, ಅಷ್ಟು ಶ್ರೇಷ್ಠವಾಗಿದೆ. ಇವತ್ತೆಲ್ಲವನ್ನ ದೇವರು ಅಷ್ಟು ಚಂದವಾಗಿಟ್ಟಿದ್ದಾನೆ. ಪ್ರತಿಯೊಂದು ವಿಷಯಗಳೇ ಅವನ ಜೀವಿತದಲ್ಲಿ ಹೇಗೆ ಮುಂದೆ ಹೋಗಬೇಕು, ದೇವರು ಅದಕ್ಕೆ ತಕ್ಕದಾದಂಥ ವ್ಯವಸ್ಥೆಗಳನ್ನು ಮನುಷ್ಯನ ಜೀವಿತದಲ್ಲಿ ಮಾಡಿದ್ದಾನೆ. ಪ್ರಿಯರೇ, ನಾವು ಪ್ರಶ್ನೆ ಮಾಡೋದು ಸರಿಯೋ? ನನ್ನ ವಿಷಯ, ಆತನು ಕುಂಬಾರನು, ನಾವು ಜೇಡಿ ಮಣ್ಣಾಗಿ ನಮ್ಮ ರಿಲೇಷನ್ಶಿಪ್ಪನ್ನು ತಿಳಿದರೆ ಹೆಚ್ಚಿನ ಭಾಗ ನಮ್ಮ ಜೀವಿತದಲ್ಲಿ ಉತ್ತರ ಸಿಗ್ತದೆ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದು ತನ್ನ ಹೋಲಿಕೆಗೆ ಸರಿಯಾಗಿ. ಯಾವ ಪಶು ಪಕ್ಷಿ ಪ್ರಾಣಿಯ ರೂಪವನ್ನು ದೇವರು ಕೊಡಲಿಲ್ಲ. ಇವತ್ತು ಅಷ್ಟು ಚಂದವಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ದೇವರು ಈ ಉಂಟು ಮಾಡಿದಂಥ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮನುಷ್ಯನಿಗೆ ಜೀವ ಶ್ವಾಸ ಉಸಿರಾಡಲಿಕ್ಕಾಗಿ ಈ ಮೂಗನ್ನು ಇಟ್ಟಿದ್ದಾನೆ, ಈ ಮೂಗನ್ನು ಇಟ್ಟಿದ್ದಾನೆ. ಆದರೆ ಇವತ್ತು ಉಸಿರಿನ ಒಟ್ಟಿಗೆ ಈ ಮೂಗಲ್ಲಿ ಮನುಷ್ಯನ ಜೀವಿತದಲ್ಲಿ ಹೊಗೆ ಸಮೇತ ಬರ್ತದೆ. ದೇವರು ಹೊಗೆ ಬರಲಿಕ್ಕೆ ಇಟ್ಟದ್ದಲ್ಲ. ಆದರೆ ಮನುಷ್ಯನ ಜೀವಿತ, ಅದರಿಂದ ಅವನಿಗೆ ಶರೀರಕ್ಕೆ ಕೆಡುಕಂತ ಗೊತ್ತಿದೆ. ಆದರೂ ಉಸಿರಿನೊಟ್ಟಿಗೆ ಏನು ಬರ್ತಾ ಇದೆ? ಹೊಗೆ ಬರ್ತಾ ಇದೆ. ಏನಾದರೂ ದೇವರಿಗೆ ಗೊತ್ತಿದ್ದರೆ ಖಂಡಿತ ಮೇಲೆ 2 ಇಟ್ಟು ಬಿಡ್ತಿದ್ದ. ಕೊಳವೆಗಳು ನೇರ ಹೋಗಲಿ, ಇನ್ನೊಬ್ಬರಿಗೆ ಉಪದ್ರ ಯಾಕೆ ಅಂತೇಳಿ. ಅಂದರೆ ದೇವರು ಅಷ್ಟು ಚಂದವಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ. ದೇವರಿಗೆ ವಾದ ಮಾಡಬೇಕಂತ ಅಗತ್ಯ ಇಲ್ಲ. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಸಂಬಂಧ ಏನು, ಇವತ್ತು ನಾವು ಪ್ರಶ್ನೆ ಮಾಡಿ ದೇವರಿಗೆ ಕ್ವಶನ್ ಮಾಡಿ, ಅಯ್ಯೋ ನನ್ನ ಕಷ್ಟದಲ್ಲಿ, ನನ್ನ ಇದರಲ್ಲಿ ಅಂತ ಹೇಳ್ಕೊಳ್ಳದೆ ನಾವು ದೇವರ ಹತ್ರ ಒಂದು ಕ್ಷಣ ಯೋಚಿಸೋಣ. ನಾನು ಯಾರು? ನನ್ನ ಕಷ್ಟ ನಷ್ಟದಲ್ಲಿ ನಾನು ದೇವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಆದರೆ ನನ್ನ ಒಳ್ಳೆಯದರಲ್ಲಿ ನನ್ನ ದೇವರು ಇಷ್ಟೆಲ್ಲ ಕೊಟ್ಟನಲ್ಲ ಅಂತೇಳಿ ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್, ಸ್ತೋತ್ರ ನಾವು ಎಷ್ಟು ಮಾಡ್ತೇವೆ? ಎಷ್ಟು ಜನರು ಮಾಡ್ತೇವೆ? ಕುಂಬಾರನಿಗೆ ಹಕ್ಕಿದೆ ಮಣ್ಣನ್ನು ಏನು ಬೇಕಾದ್ರೆ ಮಾಡಲಿಕ್ಕೆ. ಇವತ್ತು ನಮ್ಮ ಜೀವಿತದಲ್ಲಿ ದೇವರಿಗೂ ಹಕ್ಕಿದೆ. ನಮ್ಮನ್ನುಂಟು ಮಾಡಿದವರು ನಮ್ಮ ಜೀವಿತದಲ್ಲಿ ಹೆಚ್ಚಳ ಪಟ್ಟರೆ ಅಥವಾ ನಾವು ಏನಾದರೂ ದೇವರಿಗೆ ತಿರುಗಿ ಬಿದ್ದರೆ, ಇಡೀ ಚರಿತ್ರೆಯಲ್ಲಿ ನಾವು ನೋಡ್ತೇವೆ ದೇವರು ಯಾರನ್ನು ಉಳಿಸಲಿಲ್ಲ, ನಮ್ಮನ್ನು ಉಳಿಸ್ತಾರ. ಹಾಗಾಗಿ ಸಿಕ್ಕಿದ ಕೃಪೆಯ ಸಮಯದಲ್ಲಿ ದೇವರಿಗೆ ವಿಧೇಯರಾಗಿ, ವಾಕ್ಯಕ್ಕೆ ವಿಧೇಯರಾಗಿ ಆತನಿಗಾಗಿ ಜೀವಿಸೋಣ. ಖಂಡಿತ ದೇವರ ಸಹಾಯ, ಆಶೀರ್ವಾದ ನಮಗಿದ್ದೇ ಇರ್ತದೆ. ಪ್ರಿಯರೇ, ಮುಂದಿನ ವಾರಗಳಲ್ಲಿ ಆ ವಾಕ್ಯವನ್ನು ನಾನು ಮುಂದುವರಿಸ್ತೇನೆ. ದೇವರು ತಾನೇ ನಮಗೆ ಸಹಾಯಕನಾಗಿ ನಡೆಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ.
ನಾವು ಕರ್ತನೇ ನಿನ್ನ ಕೈಯಲ್ಲಿರುವ ಮಣ್ಣು, ಜೇಡಿ ಮಣ್ಣು, ನೀನು ಕುಂಬಾರ, ನಿನ್ನ ಇಷ್ಟದ ಪಾತ್ರೆಯನ್ನಾಗಿ ನಮ್ಮನ್ನು ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಾವು ಗುಣಗುಟ್ಟಿ ದುಡುಕಿ ಏನಾದರೂ ಮುಂದೆ ಹೋಗಿದ್ರೆ ನಮ್ಮನ್ನು ಕ್ಷಮಿಸು. ನಿನಗಾಗಿ ಜೀವಿಸುವುದಕ್ಕೆ ನೀನು ಕೃಪೆ ಕೊಡು. ಕೇಳ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಿಸು. ವಿಶೇಷ ಕೃಪೆ, ಸಹಾಯ, ನಡೆಸುವಿಕೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೇಲೆ